ನಾನು ಇವಾಗ ಬಂದು ವಾರಣಾಸಿಲಿದ್ದೀನಿ. ಬೆಳಗ್ಗೆ 3 ಗಂಟೆಗೆ ರೀಚ್ ಆದೆ ಗುರು. ಇಲ್ಲಿ ಯಾವುದೋ ರೂಮ್ ಬುಕ್ ಮಾಡಿದೆ, ಅಲ್ಲಿ ನಿನ್ನೆ 12 ಗಂಟೆ ಮಧ್ಯಾಹ್ನಕ್ಕೆ ಚೆಕ್ ಇನ್ ಮಾಡಬೇಕಿತ್ತು. ಬಟ್ ನಾನು ಇವತ್ತು ಬೆಳಗ್ಗೆ 3 AM ಬಂದೆ. ಸೊ ಅವರು ಅದನ್ನ ನೋ ಶೋ ಅಂತ ಹಾಕ್ಬಿಟ್ಟಿದ್ದಾರೆ. ನೋ ಶೋ ಅಂದ್ರೆ ಲೈಕ್ ನೆಕ್ಸ್ಟ್ ನೀವು ಅಲ್ಲಿ ರೂಮ್ ತಗೋಬೇಕು ಅಂದ್ರೆ ತಿರ್ಗಾ ಹೊಸದಾಗಿ ಬುಕ್ಕಿಂಗ್ ಮಾಡ್ಬೇಕಂತೆ. ಅಲ್ಲಿ ಬುಕ್ಕಿಂಗ್ ಮಾಡೋಣ ಅಂದ್ರೆ ರೂಮ್ ಬಿಡುತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ ಇಲ್ಲೇ ತುಮಕೂರವನು. ಸೊ ಅವನ ರೂಮಲ್ಲಿ ಉಳ್ಕೊಳ್ಳೋಣ ಅಂದ್ರೆ ಅವನು ಫೋನ್ ಬಿಟ್ಬಿಟ್ಟು ಯಾವುದೋ ದೇವ್ರ ದರ್ಶನ ಮಾಡಕ್ ಹೊಟ್ಟೋಗಿದ್ದ ನೈಟು. ಅವನ್ನ ಕಾಯ್ಕೊಂಡು 3 ಇಂದ 6 ಗಂಟೆವರೆಗೂ ರೋಡಲ್ಲಿ ಕೂತ್ಕೊಂಡಿದ್ದೆ. ಅವನು ಇನ್ನೂ 10 ಗಂಟೆ ಆಗೈತೆ ಮಗ ಬರೋದು ಅಂತ ಹೇಳಿದ. ಸೊ ಅಲ್ಲೇ ರೋಡಲ್ಲಿ ಇನ್ನೇನು ನಿಂತ್ಕೊಂಡು ಕಾಯೋದು ಅಂತ ಹೇಳಿ ನಾನು ಗಂಗಾ ಕಿನಾರಿಗೆ ನಡ್ಕೊಂಡು ಹೋದೆ. ಗಂಗಾ ಕಿನಾರಲ್ಲಿ ಬೆಳಗ್ಗೆ 6 ಗಂಟೆಗೆ ಗಂಗಾ ಆರತಿ ನಡೀತಿತ್ತು. ಇಲ್ಲಿ ಒಂದು ಪ್ರೋಗ್ರಾಮ್ ತರ ನಡೆಯುತ್ತೆ. ಸೊ ಯೋಗಾಸನ ಮಾಡ್ತಾರೆ, ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಇದು ಬಂದು ನಡೆಯೋದು ಹಸಿಘಾಟಲ್ಲಿ. ಹಸಿಘಾಟಲ್ಲಿ ನೀವು ಯಾವತ್ತಾನ 6 ಗಂಟೆಗೆ ಏನಾದ್ರು ಹೋದ್ರೆ ಇದನ್ನ ಡೆಫಿನೆಟ್ಲಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. उद्वयं तमसस्परे स्वः पश्यन्त उत्तरं देवं देवत्रात् सूर्यम् अगन्मज्योतिरुत्तमम् ಎರಡ್ ಕಡೆ ನಡೆಯುತ್ತೆ ಗಂಗಾ ಆರತಿ ಬಂದು. ಒಂದು ದಶಾಶ್ವಮೇಧ ಘಾಟು ಮತ್ತೆ ಇನ್ನೊಂದು ಹಸಿ ಘಾಟು. ಹಸಿ ಘಾಟಲ್ಲಿ ನೋಡೋದು ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನೀವ್ ಇಲ್ಲಿ ಏನು ಅಮೌಂಟ್ ಪೇ ಮಾಡಂಗಿರಲ್ಲ. ತಿರ್ಗಾ ಫ್ರಂಟ್ ಸೀಟು ಅಲ್ಲಿ ಲೈಕ್ ದಶಾಶ್ವಮೇಧ ಘಾಟಲ್ಲಿ ಏನ್ VIP ಸೀಟ್ಸ್ ಅಂತ ಇರುತ್ತೆ, ಇಲ್ಲಿ ವಿತೌಟ್ ಪೇಮೆಂಟ್ ನೀವು ಹಂಗೆ ಫ್ರೀ ಆಗಿ ಹೋಗ್ಬೋದು, ವಿಡಿಯೋ ಎಲ್ಲ ಮಾಡ್ಕೊಳ್ಬೋದು ಮುಂದಕ್ಕೆ ಹೋಗಿ. ಇನ್ನೊಂದು ಸಜೆಷನ್ ಏನು ಅಂದ್ರೆ, ಗಂಗಾ ಆರತಿ ನೋಡಕ್ ಹೋಗೋರು ಅರ್ಲಿ ಮಾರ್ನಿಂಗ್ ಆರತಿ ನೋಡಕ್ ಹೋಗಿ. ಅದು ತುಂಬಾ ಕ್ರೌಡ್ ಕಮ್ಮಿ ಇರುತ್ತೆ. ಮತ್ತೆ ಹಸಿ ಘಾಟಲ್ಲಿ ಹೋಗಿ ನೋಡೋಕು ಚೆನ್ನಾಗಿರುತ್ತೆ. ಯೋಗ ಕ್ಲಾಸಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಾನೇ ಒಂದು ರೂಮ್ ಬುಕ್ ಮಾಡಿಕೊಂಡೆ. ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಓಡಾಡೋಣ ಅಂತ ಬಂದಿದ್ದೀನಿ. ನೋಡಿ ಈ ಥರ ಗಲ್ಲಿಗಳು ಇರುತ್ತೆ. ವಾರಣಾಸಿ, ಕಾಶಿ. ನೆಕ್ಸ್ಟ್ ಊಟ ತಿನ್ಕೊಂಡು ಬೋಟ್ ರೈಡ್ ಹೋಗೋಣ ಅಂತ. ಬೋಟ್ ರೈಡ್ ಅಲ್ಲಿ ನಿಮ್ಗೆ ಹಸಿ ಘಾಟ್ ತೋರಿಸ್ತೀನಿ ನಾನು. ಇದೇ ನೋಡಿ ಮಣಿಕರ್ಣಿಕಾ ಘಾಟ್ ಅಂದ್ರೆ. ಇಲ್ಲೊಂದು ಸ್ಪೆಷಲ್ ದೇವಸ್ಥಾನ ಇದೆ, ಅದನ್ನ ಪಾಯಿಂಟ್ ಮಾಡಿ ತೋರಿಸಿರ್ತೀನಿ. ಆ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ನಿಮ್ಗೆ ಆ ದೇವಸ್ಥಾನದ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಹೇಳ್ತೀನಿ, ಬನ್ನಿ. ಇಲ್ಲಿ ನೀವು ಮುಂದೆ ನೋಡ್ತಿರೋದೇ ದಶಾಶ್ವಮೇಧ ಘಾಟು. ನಾನು ನಿಮ್ಗೆ ಹಿಂದೆ ವಿಡಿಯೋಸ್ ಅಲ್ಲಿ ಹೇಳ್ದಂಗೆ ಇಲ್ಲೂ ಗಂಗಾ ಆರತಿ ನಡೆಯುತ್ತೆ. ಇಲ್ಲಿ ತುಂಬಾ ಕ್ರೌಡ್ ಜಾಸ್ತಿ ಇರುತ್ತೆ.
ನಾನು ಬೋಟಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಒಂದು ದೇವಸ್ಥಾನ ತೋರಿಸ್ದೆ, ಅದ್ರ ಬಗ್ಗೆ ಹತ್ರ ಕರ್ಕೊಂಡೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದೆ. ಇದು ರತ್ನೇಶ್ವರ್ ಮಹಾದೇವ್ ಮಂದಿರ್ ಅಂತ. ಈ ದೇವಸ್ಥಾನ ಬಂದು 9 ಡಿಗ್ರಿ ಸ್ಲಾಂಟ್ ಆಗಿದೆ. ನೀವು ಲೀನಿಂಗ್ ಟವರ್ ಆಫ್ ಪಿಸಾ ಏನ್ ನೋಡ್ತೀರಾ, ಅದು 4 ಡಿಗ್ರಿ ಅಷ್ಟೇ ಸ್ಲಾಂಟ್ ಆಗಿರೋದು. ಮತ್ತೆ ಇದು 300 ವರ್ಷ ಹಳೆ ದೇವಸ್ಥಾನ ಅಂತಾನು ಹೇಳ್ಬೋದು. ಈ ದೇವಸ್ಥಾನನ ಗ್ವಾಲಿಯರ್ನ ಒಬ್ಬ ರಾಣಿ ಕಟ್ಸಿದಂತೆ. ಈ ದೇವಸ್ಥಾನನ ನಿಮ್ಗೆ ಮಣಿಕರ್ಣಿಕಾ ಘಾಟಲ್ಲಿ ನೋಡಕ್ ಸಿಗುತ್ತೆ. ಮತ್ತೆ ವರ್ಷದ್ದು 6 ತಿಂಗಳು ಇದು ನೀರ್ ಕೆಳಗಡೆ ಮುಳುಗಿರುತ್ತೆ, ಇನ್ ಮಿಕ್ಕಿದ 6 ತಿಂಗಳು ಮೇಲಿರುತ್ತೆ. ನಾನಿವಾಗ ಬಂದು ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೋಸ್ಟ್ ಆಫ್ ದಿ ಫೈನಲ್ ರೈಟ್ಸು ಅಥವಾ ಅಂತಿಮ ಸಂಸ್ಕಾರ ಏನಿರುತ್ತೋ ಅದನ್ನ ಇಲ್ಲೇ ಮಾಡೋದು. ನೋಡಿ, ಇಲ್ಲಿ ನಿಮಗೆ ಏನು ಸೌದೆ ಕಾಣಿಸ್ತಿದೆಯಲ್ಲ, ಇದನ್ನೆಲ್ಲ ಬಾಡಿಗಳನ್ನ ಸುಡೋಕ್ಕೆ ತಗೊಂಡೋಗುವಂಥ ಸೌದೆಗಳಿವೆ. ನೋಡಿ, ಇಲ್ಲಿ ತೂಕ ಮಾಡಿ ಸೌದೆ ತಗೊಂಡು ಉರಿಸ್ತಾರೆ. ಈ ಜಾಗದ ಮಹತ್ವ ಏನು ಅಂದ್ರೆ, ದಕ್ಷ ರಾಜ ಸತಿ ಅವರಪ್ಪ ಶಿವನ್ಗೆ ಇನ್ಸಲ್ಟ್ ಮಾಡ್ಬಿಟ್ಟಿರ್ತಾನೆ. ಸೊ ಅದನ್ನ ತಡ್ಕೊಳಕ್ ಆಗ್ದಲೆ ಸತಿ ಇದ್ದವಳು ಬೆಂಕಿಗೆ ಹಾರ್ಬಿಡ್ತಾಳೆ. ಬೆಂಕಿಗೆ ಹಾರಿದಾಗ ಶಿವನ್ ಫುಲ್ ಕೋಪ ಬಂದು ಅವಳ ಬಾಡಿ ಇಟ್ಕೊಂಡು ಎಲ್ಲಾ ವರ್ಲ್ಡ್ ಫುಲ್ ಸುತ್ತಾಡ್ತಾನೆ. ಅವಳ ಬಾಡಿ ಪಾರ್ಟ್ ಒಂದೊಂದ್ ಜಾಗದಲ್ಲಿ ಬೀಳುತ್ತೆ. ಅದೆಲ್ಲ ಇವಾಗ ಶಕ್ತಿಪೀಠ ಆಗಿದೆ. ಈ ಜಾಗದಲ್ಲಿ ಬಂದು ಅವಳದು ಕಿವಿದು ಜುಮ್ಕಿ ಒಂದೇನಿರುತ್ತೆ ಮಣಿ, ಅದು ಬೀಳುತ್ತೆ. ಸೊ ಅವಾಗಿಂದ ಇದು ಮಣಿಕರ್ಣಿಕಾ ಘಾಟ್ ಅಂತ ಆಗಿದೆ. ಬೇರೆ ಯಾವ್ದೇ ಕ್ರಿಮೇಷನ್ ಗ್ರೌಂಡ್ಸ್ ಹೋದ್ರು ನೀವು, ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮುಳುಗೋವರೆಗೂ ಮಾತ್ರ ಶವ ಸುಡ್ತಾರೆ. ಈ ಕ್ರಿಮೇಷನ್ ಗ್ರೌಂಡ್ ಅಲ್ಲಿ ಮಾತ್ರ 24x7 ಸುಡ್ತಾನೆ ಇರ್ತಾರೆ. ಇಲ್ಲ ಅಕಸ್ಮಾತ್ ಒಂದ್ ದಿವಸ ಏನಾದ್ರು ಸುಡ್ಲಿಲ್ಲ ಅಂದ್ರೆ ಫುಲ್ ವಾರಣಾಸಿಲೆ ಪ್ರವಾಹ ಬಂದು ವಾರಣಾಸಿನೇ ಮುಚ್ಚೋಗುತ್ತೆ ಅಂತ ಹೇಳ್ತಾರೆ. ಈ ಜಾಗ ಬಂದು ಎಷ್ಟು ಸೈಕ್ ಆಗಿತ್ತು ಅಂದ್ರೆ, ನಾನಂತೂ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ಇಲ್ಲೇ ಸುಡ್ತಿರೋ ಶವಗಳನ್ನೇ ನೋಡ್ಕೊಂಡು ನಿಂತ್ಬಿಟ್ಟಿದ್ದೆ. ಇಲ್ಲಿ ಬಂದಾಗ ನಿಮ್ಗೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಅನ್ನೋದು ಅರ್ಥ ಆಗುತ್ತೆ. ನೀವೆಷ್ಟೇ ದುಡ್ಡು ಮಾಡಿರಿ, ಎಷ್ಟೇ ಫೇಮಸ್ ಆಗಿರಿ, ಏನೇ ಕೆಟ್ಟದ್ ಮಾಡಿರಿ, ಏನೇ ಒಳ್ಳೇದ್ ಮಾಡಿರಿ, ಕೊನೆಗೆ ಬಂದು ಇಲ್ಲೇ 6 ಅಡಿ 3 ಅಡಿ ಅಥವಾ ಈ ತರ ಶವ ಆಗಿ ಸುಟ್ಟಿ ಬೂದಿ ಆಗೋಗ್ತೀವಿ. ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಾನು ಏನ್ ಮಾಡಿದ್ದು ಅಂದ್ರೆ, ನಾವೆಲ್ಲ ಹಳೇದು, ಹಿಂದಿಂದು, ತಿರ್ಗಾ ಮುಂದಿಂದು ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಬದುಕ್ತಿರ್ತೀವಿ. ಇಲ್ಲಿ ನನಗೇನ್ ಫೀಲ್ ಆಗಿದ್ದು ಅಂದ್ರೆ, ಇವಾಗ ಈ ಪ್ರೆಸೆಂಟ್ ಅಲ್ಲಿ ಏನಿದ್ಯಾ ಅದನ್ನ ಮಾತ್ರ ನೀನು ಜೀರ್ಣ ಮಾಡು, ಅದು ಮೋಸ್ಟ್ ಹ್ಯಾಪಿನೆಸ್ ಕೊಡುತ್ತೆ ನಿಮ್ಗೆ ಅಂತ ಫೀಲ್ ಆಯ್ತು ನನಗೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಬಂದ್ರೆ ಇಲ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡಿ. ತುಂಬಾ ಮನಸ್ಸಿಗೊಂಥರ ಶಾಂತಿ ಸಿಗುತ್ತೆ ಇಲ್ಲಿ. ಸೊ ನಾವಿವಾಗ ಅಲ್ಲಿಂದ ಏನ್ ನೋಡಿದ್ವಿ ಅಂದ್ರೆ, 3-4 ಶವ ಬೆಂಕಿಲಿ ಉರಿತಾ ಇದ್ವು. ಇಲ್ಲೊಂಥರ ಲೈಕ್ ಬೇರೆ ನಿಮ್ಗೆ ಎಲ್ಲಾ ಘಾಟಲ್ಲೂ ನಿಮ್ಗೆ ದೇವಸ್ಥಾನದ ಹಾಡುಗಳು ಅದು ಇದು ಕೇಳಿಸ್ತಿರುತ್ತೆ. ಸೊ ಇಲ್ಲಿ ಈ ಘಾಟಲ್ಲಿ ಮಾತ್ರ ಫುಲ್ಲು ಸೈಲೆನ್ಸ್ ಇರುತ್ತೆ. ಮಣಿಕರ್ಣಿಕಾ ಘಾಟ್ ಅಂತ. ನೆಕ್ಸ್ಟ್ ಇದನ್ನ ಏನಂತಾರೆ ಅಂದ್ರೆ, ಲೈಕ್ ಒಂದು ಗೇಟ್ ವೇ ಟು ಹೆವನ್. ಸೊ ಅದು ಹೆಂಗೆ ಅಂದ್ರೆ, ಲೈಕ್ ಕಾಶಿಗೆ ಬಂದು ಯಾರಾದ್ರೂ ಪ್ರಾಣ ಬಿಟ್ರೆ ಅಥವಾ ಇಲ್ಲಿ ನೀವು ನಿಮ್ಮ ಅಂತಿಮ ಸಂಸ್ಕಾರ ಮಾಡ್ಕೊಂಡ್ರೆ, ನೀವು ಡೈರೆಕ್ಟ್ ಆಗಿ ಅದೆಷ್ಟೋ ಲೈಕ್ 9 ಲೈಫ್ಸ್ ನೀವು ಹ್ಯೂಮನ್ ಆದ್ಮೇಲೆ ಎತ್ತು ಬರಬೇಕು, ಪ್ರಾಣಿಯಾಗಿ ಅಥವಾ ಹುಳ ಆಗಿ. ಆ ಥರ 9 ಲೈಫ್ಸ್ ಎತ್ತು ಬರಂಗಿರಲ್ಲ. ಇಲ್ಲಿ ನೀವು ಏನಾದರೂ ಲಾಸ್ಟ್ ಅಂತಿಮ ಸಂಸ್ಕಾರ ಆಗಿ ಇಲ್ಲೇ ಆದರೂ ಮಣ್ಣು ಮಾಡಿಸ್ಕೊಂಡ್ರೆ ನೀವು. ಸೊ ಇಲ್ಲಿ ಇದು ಸ್ಟೋರಿ ಇದು. ನೀವು ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಡೆಡ್ ಬಾಡೀಸ್ ಎಲ್ಲ ತೇಲ್ತಾ ಇದೆ. ಬೆಳಗ್ಗೆಯಿಂದ ಓಡಾಡಿ ಫುಲ್ ಸುಸ್ತಾಗೋಗಿದೆ. ಏನಾದ್ರು ತಣ್ಣು ಕುಡಿಯೋಣ ಅನ್ಸ್ತಿತ್ತು. ಸೊ ವಾರಣಾಸಿ ನಿಮ್ಗೊಂದು ಫೇಮಸ್ ಅಂಗಡಿ ಏನಿದೆ ಅಂದ್ರೆ, ಬ್ಲೂ ಲಸ್ಸಿ ಶಾಪ್ ಅಂತ ಇದೆ. ವಾರಣಾಸಿ ತುಂಬಾ ಬ್ಲೂ ಲಸ್ಸಿ ಅಂತ ಇದೆ, ಬಟ್ ಒಂದು ಮಾತ್ರ ತುಂಬಾ ಫೇಮಸ್ ಇರೋದು, ಒಂದು ಮಾತ್ರ ಒರಿಜಿನಲ್ ಬ್ಲೂ ಲಸ್ಸಿ. ಅದು ಬಂದು ಮಣಿಕರ್ಣಿಕಾ ಘಾಟ್ ಹತ್ರ ಇದೆ.
ನೋಡಿ ಇದು ಬ್ಲೂ ಲಸ್ಸಿ ಶಾಪ್ ಅಂತ. अभी मिश्री एक ही पाव ले लेते हैं ठीक है ना मैं एक हजार ಸೊ ಆಲ್ ಓವರ್ ವಾರಣಾಸಿ ಇದು ಸಖತ್ತು ಫೇಮಸ್ ಲಸ್ಸಿ ಶಾಪ್. ಇಲ್ಲಿ ನಿಮ್ಗೆ ಥಂಡಾಯಿ, ಮಾಂಗೋ, ಲಸ್ಸಿ ಎಲ್ಲ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದ್ರೆ ಯಾವತ್ತಾದ್ರೂ ಪಕ್ಕ ಇಲ್ಲಿ ಬಂದು ಟ್ರೈ ಮಾಡಿ, ಒಳ್ಳೊಳ್ಳೆ ಐಟಮ್ ಇರುತ್ತೆ ಇಲ್ಲಿ. ನೋಡಿ ಇದು ಮಿಕ್ಸ್ ಫ್ರೂಟ್ ಲಸ್ಸಿ, ಬ್ಲೂ ಲಸ್ಸಿ ಶಾಪಿಂದ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ. ತಿಂಕ ಬೈ ಹಾಯ್, ವಾಟ್ಸ್ ಯರ್ ನೇಮ್ ಬ್ರೋ? Yes. Wow. You are from Japan? Korea. Oh, nice. There are many fans for South Korean people, like K-pop, K-drama and all. What do you like your favorite K-pop? I don't watch. What do you like? Okay. These girls like K-pop. These girls like K-pop dramas. फोटो कैसे लगेगा भैया? ये लस्सी लगे ना? हाँ। वो सारा मुल्ला है इसको ब्लू कलर है सो हम भी नहीं स्मेल ब्लू लस्सी खाए हैं मद्रास ब्लू लस्सी 한국 사람들이 블루라시, 사바라시, 시원라시, 탑3. 옛날에 그냥 블루 लस्सी 그리고 커피 스테 나바 लस्सी 시원 लस्सी ಸೊ ನನ್ನ ಹಿಂದೆ ನೀವೇನು ನೋಡ್ತಿರೋದು ಅಂದರೆ ಇದೆಲ್ಲ ಇಲ್ಲಿ ಯಾರ್ಯಾರು ಲಸ್ಸಿ ಕುಡ್ದೋಗಿರ್ತಾರೋ ಅವ್ರದ್ದು ಫೋಟೋಸ್ ಅಂತೆ. ಸೊ ನೀವು ಯಾರಾದ್ರು ಬಂದರೆ ನಿಮ್ಮ ಫೋಟೋ ತೊಗೊಂಬಂದು ಇಲ್ಲಿ ಅಂಟಿಸೋಗ್ಬೋದು, ಮೆಮೊರಿ ಥರ. ನೆಕ್ಸ್ಟ್ ಟೈಮ್ ಬಂದರೂ ಇಲ್ಲೇ ಇರುತ್ತೆ. ಇವಾಗ ಯಾರೋ ನನಗೆ ಅಲ್ಲಿ 3 ಜನ ಸೌತ್ ಕೊರಿಯಾದವ್ರು ಸಿಕ್ಕಿದ್ರು. ಅವ್ರು ಬಂದು ಏನು ಕೇಳಿದ್ರು ಅಂದರೆ ಲೈಕ್ ಸೌತ್ ಇಂಡಿಯಾದಲ್ಲಿ ನೀವು ಇದಕ್ಕೆ ಎಲ್ಲ ಈಚೆಗಡೆನೆ ಹೋಗ್ಬಿಡ್ತೀರಾ ಅಂತ ಕೇಳಿದ್ರು. ಮೇ ಬಿ ಅವ್ರು ಯಾವುದೋ ಲೈಕ್ ವಿಡಿಯೋ ನೋಡಿ ಆ ಥರ ಅಂದಿರ್ತಾರೆ. ನಾನು ಹೇಳಿದೆ ಇದಕ್ಕೆ ಇಲ್ಲಿ ನಾರ್ತ್ ಇಂಡಿಯಾ ಏನು ನೋಡ್ತೀರಾ ನೀವು, ಅದಕ್ಕಿಂತ ಸಖತ್ ಕ್ಲೀನಾಗಿರುತ್ತೆ. ಇಲ್ಲಿ ಥರ ಇಷ್ಟೊಂದೆಲ್ಲ ಜನನೂ ಇರೋಲ್ಲ, ಗಲೀಜು ಇರೋಲ್ಲ, ತುಂಬ ಕ್ಲೀನಾಗಿರುತ್ತೆ ಅಂತ ಹೇಳಿದೆ. ಮತ್ತು ಅವರು ಹೇಳಿದ್ರು ನೆಕ್ಸ್ಟ್ ಟೈಮ್ ಯಾವಾಗಾನ ಬೆಂಗಳೂರಿಗೆ ಬಂದರೆ ಸಿಗ್ತೀವಿ ಅಂತ. ತಿರ್ಗಾ ಕಿಮ್ ಜಾಂಗ್ ಉನ್ ಬಗ್ಗೆ ಕೇಳಿದೆ, ಅದ್ರ ಬಗ್ಗೆ ಕೇಳಿದ್ರು ಎದ್ರುಕೊಂತ ಇದ್ರು ಮಾತಾಡೋಕ್ಕೆ. ಅದು ಅವ್ರ ತಪ್ಪಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಕಂಟ್ರೀಲಿ ಆ ಥರ ಫ್ರೀಡಮ್ ಸಿಕ್ಕಿರುತ್ತೆ ಅವ್ರಿಗೆ. ನಮ್ಮ ಕಂಟ್ರಿಲಿ ನೋಡಪ್ಪ ಯಾರು ಬೇಕೋ ಹೆಂಗೆ ಬೇಕೋ ಮಾತಾಡ್ಬೋದು. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಅಷ್ಟು ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲಿ. ಕರ್ಣಿಕಾ ಘಾಟಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಕಾಶಿ ವಿಶ್ವನಾಥ್ ದೇವಸ್ಥಾನ ಕಾಣಿಸುತ್ತೆ. ನೀವಿಲ್ಲೇ ಜೈ ಶ್ರೀರಾಮ್ ಭಯ್ಯ, ನೀವಿಲ್ಲೇನು ನೋಡ್ತೀರಾ ಇದೆ ಕಾಶಿ ವಿಶ್ವನಾಥ್ ಮಂದಿರ. ಸೊ ಇಲ್ಲಿ ಹೋಗೋಕ್ಕೆ ನಿಮಗೆ ಬ್ಯಾಗು, ಫೋನು ಎಲ್ಲ ಅಲೋ ಇರೋಲ್ಲ. ಇಲ್ಲಿ ಮುಂದಗಡೆ ಅಂಗಡಿಗಳೆಲ್ಲ ಇರುತ್ತಲ್ಲ, ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ತೊಗೊಂಡ್ರೆ ಅಲ್ಲಿ ಫ್ರೀ ಲಾಕಲ್ಲಿ ಕೊಡ್ತಾರೆ, ಅದರಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಫೋನು ತೊಗೊಂಡೋಗಂಗಿಲ್ಲ, ಕ್ಯಾಮ್ರಾ ಏನೂ ಅಲೋಡಿಲ್ಲ, ಬ್ಯಾಗ್ ಅಲೋಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಇಲ್ಲಿ ರೂಮಲ್ಲೇ ಬಿಟ್ಬಿಟ್ಟು ಬನ್ನಿ. ನಾನಿವಾಗ ದರ್ಶನ ಮಾಡೋಕ್ಕೆ ಹೋಗ್ತಿಲ್ಲ ಇಲ್ಲಿ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿದೆ. ಪ್ಲಸ್ ತುಂಬ ಕ್ಯೂ ಬೇರೆ ಇದೆ, ಈಚೆಗಡೆವರೆಗೂ ಕ್ಯೂ ಇದೆ ನೋಡಿ, ನೀವು ಕ್ಯೂ ನೋಡ್ತಾ ಇದ್ದೀರಾ. ಸೊ ನಾನು ನಾಳೆ ಬೆಳಗ್ಗೆ ಎದ್ದು ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಡೋಣ ಅಂತ ಇದ್ದೀನಿ. ನೋಡಿ ಯಾವುದೋ ರೆಸ್ಟೋರೆಂಟ್ ಬಂದಿದ್ದೀವಿ, ಕ್ಯಾಪ್ಟನ್ ನೋವಾ ಅಂತ. ಆಂಬಿಯನ್ಸ್ ಎಲ್ಲ ಸಖತ್ತಾಗಿದೆ.
पूरा बना लीजिए ಇದು ಅಂಬಿಯನ್ಸು. ಪಾರ್ಟಿ ಹಾಲ್ಗೆ ಬಂದ್ಬಿಟ್ಟಿದ್ದೀನಿ ಲೆಕ್ಕಾಚಾರಕ್ಕೆ. ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡ್ರಿಂಕಿಂಗ್. ಹಾಯ್ ಬೈ. My name is Ankit Singh and I'm manager here. What's your good name? सम्या. Samyam. From where you? कर्नाटका से. Karnataka. Okay. एक बार देख लेता हूँ. Actually, this time currently मतलब लाइट्स वगैरह भी ऑफ है. आप कहते हैं ऑन कर देता हूँ फिर आप बना सकते हैं. ठीक है. ऐसे ही बना देता हूँ और एक बार ऑन करने के बाद भी बना काफी देता लाइट्स अभी ऑफ है. हूँ. नहीं ऐसे ही अच्छा है. कॉजी कॉजी मतलब क्या है इसका क्या नाम था? सैम व्लॉग्स करके है. सेम लॉग. क्या ब्लॉगिंग कर रहे हैं? हाँ. कहाँ बैठे भाई? ಒಳ್ಳೆ ಊಟ ಆಯ್ತು. ಊಟ ಮುಗಿಸ್ಕೊಂಡು ಬಂದು ಗಂಗಾ ಕಿನಾರೆಯಲ್ಲಿ ಒಂದು ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೀನಿ. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್.